வணக்கம். ஆர்டிவி ಕೆಜಿಎಫ್ நியூஸ் ಮುಖ್ಯ செய்திகள். ಕೆಜಿಎಫ್ ನ ಮೈನ್ಸ್ ನ ಕ್ಲೋಸ್ ಮಾಡಿದಂತ ಇಯರ್ ಬಂದು ಕೆಜಿಎಫ್ ನ ಮೈನ್ಸ್ ನ ಕ್ಲೋಸ್ ಮಾಡಿದಂತ ಇಯರ್ ಕೆಜಿಎಫ್ ನ ಮೈನ್ಸ್ ನ ಕ್ಲೋಸ್ ಮಾಡಿದಂತ ಇಯರ್ ಮಾರ್ಚ್ 1 ಆ ಒಂದು ಬ್ಲಾಕ್ ಡೇ ಅಂದ್ರೆ ಮಾರ್ಚ್ 1 ಆ ಒಂದು ಬ್ಲಾಕ್ ಡೇ ಅಂದ್ರೆ ಕೆಜಿಎಫ್ ಕರುಪ್ಪು ದಿನ. ಎಸ್ಪಿ ಶಿವಾಂಶು ರಾಜ್ಪುತ್ ಅವರಿಗೆ ಸೇಫ್ ಕೆಜಿಎಫ್ ಒಕ್ಕೂಟದ ಮನವಿ. ಕೋಲಾರ್ ಗೋಲ್ಡ್ ಫೀಲ್ಡ್ಸ್ ಕೆಜಿಎಫ್ ಪ್ರದೇಶದ ಹಕ್ಕುಗಳನ್ನು ಒತ್ತಿ ಹೇಳುವುದರ ಜೊತೆಗೆ ಈ ಪ್ರದೇಶದ ಅಭಿವೃದ್ಧಿ ಹಾಗೂ ಐತಿಹಾಸಿಕ ಮಹತ್ವವನ್ನು ಕಾಪಾಡಲು ಸೇಫ್ ಕೆಜಿಎಫ್ ಐಕ್ಯ ಮುನ್ನಣಿ ಸದಸ್ಯರು ತೀವ್ರ ಕ್ರಮಗಳನ್ನು ಕೈಗೊಂಡಿದ್ದಾರೆ. ಇದರ ಭಾಗವಾಗಿ ಇಂದು ಕೆಜಿಎಫ್ ಜಿಲ್ಲಾ ಪೊಲೀಸ್ ಅಧೀಕ್ಷಕ ಶಿವಾಂಶು ರಾಜ್ಪುತ್ ಅವರನ್ನು ಸೇಫ್ ಕೆಜಿಎಫ್ ಅಧ್ಯಕ್ಷ ಆರ್ ಜ್ಯೋತಿ ಬಾಸು ಹಾಗೂ ಪ್ರಧಾನ ಕಾರ್ಯದರ್ಶಿ ದಯಾಳನ್ ಮತ್ತು ಎಲ್ಲ ಕಚೇರಿ ಪದಾಧಿಕಾರಿಗಳು ಭೇಟಿ ಮಾಡಿ ತಮ್ಮ ಬೇಡಿಕೆಗಳನ್ನೊಳಗೊಂಡ ಮನವಿಯನ್ನು ಸಲ್ಲಿಸಿದರು. ಮುಖ್ಯ ಅಂಶಗಳು: ಥಂಗವಯಲ್ನಲ್ಲಿ ಕಳೆದುಹೋದ ಹಕ್ಕುಗಳನ್ನು ಮರಳಿ ಪಡೆಯೋಣ. 1 ಲಕ್ಷ ಸಹಿ ಸಂಗ್ರಹಿಸಿ ನಮ್ಮ ಸಂಸದರಾದ ಶ್ರೀ ಮಲ್ಲೇಶ್ ಬಾಬು ಅವರ ಮೂಲಕ ಸರ್ಕಾರಕ್ಕೆ ಸಲ್ಲಿಸಲು ನಿರ್ಧರಿಸಲಾಗಿದೆ. ಕಳೆದ 6 ತಿಂಗಳ ಅವಧಿಯಲ್ಲಿ ಸಾರ್ವಜನಿಕರಿಂದ ಸುಮಾರು 55,000ಕ್ಕೂ ಹೆಚ್ಚು ಸಹಿಗಳನ್ನು ಸಂಗ್ರಹಿಸಲಾಗಿದೆ. ಈ ದಾಖಲೆಗಳನ್ನು ಎಸ್ಪಿ ಅವರಿಗೆ ತೋರಿಸಲಾಯಿತು. ಕರುಪ್ಪು ದಿನ ಹೋರಾಟಕ್ಕೆ ಬರಲಿರುವ ಮಾರ್ಚ್ 1ರಂದು ನಡೆಯಲಿರುವ ಕರುಪ್ಪು ದಿನ ಹೋರಾಟಕ್ಕೆ ಸಂಬಂಧಿಸಿ ಮನವಿ ಸಲ್ಲಿಸಲಾಗಿದೆ. ಥಂಗವಯಲ್ ಕಾರ್ಮಿಕರ ಜೀವನದ ಕತ್ತಲೆ ದಿನವನ್ನು ಗುರುತಿಸುವ ಬ್ಲ್ಯಾಕ್ ಡೇ ಹೋರಾಟಕ್ಕೆ ಸಹಕಾರ ಕೋರಲಾಗಿದ್ದು, ಶಾಂತಿಯುತವಾಗಿ ತಮ್ಮ ವಿರೋಧವನ್ನು ವ್ಯಕ್ತಪಡಿಸಲು ಅನುಮತಿ ಕೇಳಲಾಗಿದೆ. ಕಾನೂನು ಮತ್ತು ಸುವ್ಯವಸ್ಥೆ ಭದ್ರತೆ. ಹೋರಾಟದ ವೇಳೆ ಯಾವುದೇ ಅಸಂಬದ್ಧ ಘಟನೆಗಳು ನಡೆಯದಂತೆ ಜನತಾಂತ್ರಿಕ ವಿಧಾನದಲ್ಲಿ ಕಾನೂನಿನ ಅಡಿಯಲ್ಲಿ ಕಾರ್ಯನಿರ್ವಹಿಸುವುದಾಗಿ ಒಕ್ಕೂಟದ ಸದಸ್ಯರು ಎಸ್ಪಿ ಅವರಿಗೆ ಭರವಸೆ ನೀಡಿದರು. ಒಕ್ಕೂಟದ ಅಭಿಪ್ರಾಯ: ನಮ್ಮ ಊರನ್ನು ಕಾಪಾಡುವುದೇ ನಮ್ಮ ಏಕೈಕ ಉದ್ದೇಶ. ಯಾರನ್ನೂ ನೋಯಿಸುವ ಉದ್ದೇಶವೂ ಇಲ್ಲ, ರಾಜಕೀಯ ಲಾಭ ಪಡೆಯುವ ಉದ್ದೇಶವೂ ಇಲ್ಲ, ಕಾನೂನು ಉಲ್ಲಂಘಿಸುವ ಯೋಚನೆಯೂ ನಮ್ಮಲ್ಲಿಲ್ಲ. ಥಂಗವಯಲ್ ಜನರನ್ನು ರಕ್ಷಿಸಲು ಮತ್ತು ಹಲವು ಸಮಸ್ಯೆಗಳ ಕುರಿತು ನಾವು ಧ್ವನಿ ಎತ್ತಿದ್ದೇವೆ. ಅಂಬೇಡ್ಕರ್ ಸ್ಟೇಡಿಯಂ, ದಿನನಿತ್ಯ ಪ್ರಯಾಣಿಕರ ಸಮಸ್ಯೆ, ಥಂಗವಯಲ್ ಜನರಿಗೆ ಉದ್ಯೋಗಾವಕಾಶ, ಮಾರುಕಟ್ಟೆ ವ್ಯಾಪಾರಿಗಳ ಸಮಸ್ಯೆಗಳ ಪರಿಹಾರಕ್ಕಾಗಿ ನಾವು ಪ್ರಯತ್ನಿಸುತ್ತಿದ್ದೇವೆ ಎಂದು ಸೇಫ್ ಕೆಜಿಎಫ್ ಸಂಘಟನೆಯ ಅಧ್ಯಕ್ಷ ஆர் ஜோதி பாசு ಹಾಗೂ ಶ್ರೀ ದಯಾಳನ್ பல்வேறு தகவல்களை உடனுக்குடன் தெரிந்து கொள்ள ஆர்டிவி கேஜிஎஃப் நியூஸ் சேனலை சப்ஸ்கிரைப் செய்து கொள்ளுங்கள். கேஜிஎஃப் கருப்பு தினம். எஸ்பி ಶಿವಾಂಶು ராஜ்புத்திடம் சேவ் கேஜிஎஃப் கூட்டமைப்பு மனு. கேஜிஎஃப் கோலார் தங்கவயல் பகுதியின் உரிமைகளை வலியுறுத்தியும் இப்பகுதியின் வளர்ச்சி மற்றும் வரலாற்று சிறப்பை பாதுகாக்கவும் சேவ் கேஜிஎஃப் ஐக்கிய முன்னணியினர் தீவிர நடவடிக்கைகளை மேற்கொண்டு வருகின்றனர். இதன் ஒரு பகுதியாக இன்று கேஜிஎஃப் மாவட்ட காவல் கண்காணிப்பாளர் எஸ்பி ಶಿವಾಂಶು ராஜ்புத் அவர்களை நேரில் சந்தித்த சேவ் கேஜிஎஃப் பிரசிடென்ட் ஆர் ஜோதி பாசு மற்றும் ஜெனரல் செக்ரட்டரி தயாளன் மற்றும் அனைத்து ஆபீஸ் பேரர்களும் தங்கள் கோரிக்கைகள் அடங்கிய மனுவை அளித்தனர். முக்கிய அம்சங்கள்: தங்கவயலில் இழந்தடை மீட்போம் என்று 1 லட்சம் கையெழுத்து பெற்று நம்முடைய பாராளுமன்ற உறுப்பினர் திரு மல்லேஷ் பாபு அவர்கள் மூலமாக அரசாங்கத்திற்கு கொடுப்போம் கையெழுத்துக்கள். கடந்த 6 மாத காலமாக பொதுமக்களிடம் சேகரிக்கப்பட்ட சுமார் 55,000க்கும் மேற்பட்ட கையெழுத்துக்கள் வாங்கப்பட்டுள்ளது. இந்த ஆவணங்களை எஸ்பியிடம் அவர்கள் காண்பித்தனர். கருப்பு தின போராட்டம். வரும் மார்ச் 1ஆம் தேதி நடைபெறவுள்ள கருப்பு தினம் தங்கவயல் தொழிலாளர்கள் வாழ்க்கை இருண்ட நாள், த பிளாக் டே. இந்த போராட்டத்திற்கு ஒத்துழைப்பு கோரியும் அமைதியான முறையில் தங்கள் எதிர்ப்பை பதிவு செய்ய அனுமதி கோரியும் இந்த மனு அளிக்கப்பட்டது. சட்ட ஒழுங்கு உறுதி. போராட்டத்தின்போது எவ்வித அசம்பாவிதங்களும் ஏற்படாமல் ஜனநாயக முறையில் சட்டத்திற்கு உட்பட்டு செயல்படுவோம் என கூட்டமைப்பினர் எஸ்பியிடம் உறுதியளித்தனர். கூட்டமைப்பின் கருத்து: எங்கள் ஊரை பாதுகாப்பதே எங்களின் ஒரே நோக்கம். எந்த ஒரு தனிநபரையும் புண்படுத்தும் நோக்கமோ அல்லது அரசியல் ஆதாயமோ இல்லை. சட்டத்தை மீறும் எண்ணமோ எங்களுக்கு இல்லை.
தங்கவயல் மக்களை காப்போம் என்று பல பிரச்சனைகளுக்காக குரல் கொடுத்துள்ளோம். அம்பேத்கர் ஸ்டேடியம் மற்றும் டெய்லி டிராவலர் தங்கவயல் மக்களுக்கு வேலை வாய்ப்பு, மார்க்கெட் வியாபாரிகளுடைய பிரச்சனைகளுக்காக தீர்வு காண முயற்சியில் ஈடுபட்டுள்ளோம் என சேவ் கேஜிஎஃப் அமைப்பின் தலைவர் ஆர். ஜோதிபாசு மற்றும் திரு தயாளன் தெரிவித்தனர். ಸರ್, ನಾನು ಜ್ಯೋತಿ ಬಾಸ್ ಅಂತ ಅಡ್ವೊಕೇಟು ಪ್ಲಸ್ ಪ್ರೆಸಿಡೆಂಟ್ ಸೇವ್ ಕೆಜಿಎಫ್ ಯುನೈಟೆಡ್ ಫ್ರಂಟ್ ಅಂತ ಒಂದು ಮಾಡಿದ್ದೇವೆ. ಅಜೆಂಡಾ ಆಫ್ ಸೇವ್ ಕೆಜಿಎಫ್ ಈಸ್ ವಿ ಆರ್ ಡಿಫರೆಂಟ್ ಪೊಲಿಟಿಕಲ್ ಪಾರ್ಟೀಸ್ ಅಂಡ್ ವಿ ಆರ್ ವಿತ್ ಎ ಕಾಮನ್ ಅಜೆಂಡಾ. ನಾವು ಏನ್ ಕಲ್ಕೊಂಡಿದ್ದೆವೋ ಕೊಟ್ಬಿಡ್ತೀವಿ. ಇದು ಮಾಡ್ಬಿಟ್ಟು ಸರ್, ಇದು ನಾವು ಸೇವ್ ಕೆಜಿಎಫ್ ನಲ್ಲಿ ಈ ಫಾಲೋಯಿಂಗ್ ಡಿಮ್ಯಾಂಡ್ಸ್ ಮೇಲೆ 1 ವರ್ಷದ ಹಿಂದೆ ಒಂದು ಸಮಿತಿ ಮಾಡಿದ್ದೇವೆ. ಅದರಲ್ಲಿ ಎಲ್ಲಾ ಪೊಲಿಟಿಕಲ್ ಪಾರ್ಟೀಸ್ ಇದ್ದಾರೆ. ನಮ್ಮ ಪೊಲಿಟಿಕಲ್ ಪಾರ್ಟಿ ಅಂಡ್ ಐಡಿಯಾಲಜಿ ಎಲ್ಲ ನಾವು ದೂರ ಇಟ್ಬಿಟ್ಟು ನಾವು ವಿತ್ ಕಾಮನ್ ಇದರಲ್ಲಿ ಹೋಗ್ಬೇಕಂತ. ಕೆಜಿಎಫ್ ಇಸ್ ಅನ್ ಹಿಸ್ಟಾರಿಕಲ್ ಪ್ಲೇಸ್. ಈ ಹಿಸ್ಟಾರಿಕಲ್ ಪ್ಲೇಸ್ ಅಲ್ಲಿ ವಿ ಹ್ಯಾವ್ ಫಸ್ಟ್ ಪ್ರಿಫರೆನ್ಸ್ ಇಸ್ ಎಜುಕೇಶನ್ ಇತ್ತು, ಅಂಡ್ ಆಮೇಲೆ ಎಂಪ್ಲಾಯ್ಮೆಂಟ್ ಆಪರ್ಚುನಿಟಿ ಇತ್ತು, ವಿ ಹ್ಯಾವ್ ಗುಡ್ ವಾಟರ್ ಫೆಸಿಲಿಟೀಸ್ ಇತ್ತು, ಸ್ಯಾನಿಟೇಷನ್ ಇತ್ತು, ಮೆಡಿಕಲ್ ಇತ್ತು, ಅನ್ಎಂಪ್ಲಾಯ್ಮೆಂಟ್ ಇಶ್ಯೂನೇ ಇಲ್ಲ. ಬಟ್ ಆಫ್ಟರ್ ಕ್ಲೋಸರ್ ಆಫ್ ದಿಸ್ BGML ಇನ್ ದ ಇಯರ್ 2001 ಎಲ್ಲ ನಾವು ಕಳ್ಕೊಂಡು ಹೋಗ್ಬಿಟ್ಟಿದ್ವಿ. ಅದರಿಂದ ಇಂದ 26 ವರ್ಷದಲ್ಲಿ ಏನಾದರೂ ಬಂದಿದೆಯಾ KGF ಅಂದ್ರೆ ಏನೋ ಬಂದಿಲ್ಲ. ನಾವು ಬೇರೆ ಬೇರೆ ಬಾವುಟಗಳನ್ನ ಇಟ್ಟುಕೊಂಡು ಡಿಫ್ರೆಂಟ್ ಆಗಿ ಹೋರಾಟಗಳನ್ನ ಮಾಡ್ಕೊಂಡಿದ್ರೆ ಆಗಲ್ಲ ಅಂತ ಹೇಳಿ ಒಂದೇ ಕಾಮನ್ ಇದರಲ್ಲಿ ಸೇವ್ KGF ಯುನೈಟೆಡ್ ಫ್ರಂಟ್ ಮಾಡಿದ್ವಿ. ಉದ್ದೇಶ ಇಷ್ಟೇ, ವಾಟ್ ವಿ ಲೂಸ್ ಅದನ್ನ ಗೇನ್ ಮಾಡೋದಕ್ಕೆ ನಾವು ಟ್ರೈ ಮಾಡೋಣ, ಇರೋದನ್ನ ನಾವು ಉಳಿಸೋದಕ್ಕೆ ಪ್ರಯತ್ನ ಮಾಡೋಣ ಅಂತ ಮಾಡಿದೀವಿ ಸರ್. ಇದರಲ್ಲಿ 1 lakh ಸಿಗ್ನೇಚರ್ ಕ್ಯಾಂಪೈನ್ ಅಂತ ನಾವು 6 months ಇಂದ ಮಾಡ್ತಾ ಇದೀವಿ. ನಮ್ಮ ಪಾರ್ಲಿಮೆಂಟ್ MP ಅವರ ಮುಖಾಂತರನೇ ಇದನ್ನ ನಾವು ಮಾಡಿದ್ವಿ. ಬಿಕಾಸ್ ಆಲ್ ದಿ ಇಶ್ಯೂಸ್ ಬಿಲಾಂಗ್ಸ್ ಟು ಸೆಂಟ್ರಲ್ ಗವರ್ಮೆಂಟ್ ಇರೋದ್ರಿಂದ ಇದನ್ನ ಮಾಡಬೇಕು ಅಂತ ಹೇಳಿ ನಾವು ಎಲ್ಲಾ ಕಡೆನೂ ಸಿಗ್ನೇಚರ್ ಕ್ಯಾಂಪೈನ್ ಮಾಡ್ತಾ ಇದೀವಿ. ಇದರಲ್ಲಿ ಬೇರೆ ಯಾವ್ದು ಇಲ್ಲ. ಸೇವ್ KGF ಯಾರನ್ನ ಉದ್ದೇಶ ಮಾಡಿ ಇದು ಮಾಡಿ ಅದನ್ನ ಇಲ್ಲಿ KGF ಸ್ಪೋರ್ಟ್ಸ್ ಅಂದ್ರೆ KGF. ಸೊ ಅದಕ್ಕೆ ಕಾರಣ ಡಾಕ್ಟರ್ ಅಂಬೇಡ್ಕರ್ ಸ್ಟೇಡಿಯಂ ಇತ್ತು, ಜಿಮ್ಖಾನಾ ಗ್ರೌಂಡ್ ಇತ್ತು. ಸೊ ಅದನ್ನ ರೆಡಿ ಮಾಡ್ಬೇಕಂತ ನಾವು ಪಾರ್ಲಿಮೆಂಟ್ ಮೆಂಬರ್ಗೆ ಹೇಳಿದೀವಿ, CSOಗೆ ಹೇಳಿದೀವಿ. ಸೊ ಅದನ್ನ ಸ್ವಲ್ಪ ರೆಡಿ ಮಾಡಿದ್ರು, ಇನ್ನೂ ಪೂರ್ತಿ ಆಗಿಲ್ಲ. ಅದಾದ್ರೆ ಯಂಗ್ಸ್ಟರ್ಸ್ ಇವತ್ತು ಗಾಂಜಾ ಬೇರೆ ಆಕ್ಟಿವಿಟೀಸ್ ಅಲ್ಲಿ ನಾಶ ಆಗ್ತಾ ಇದ್ದಾರೆ. ಅದರಿಂದ ಸ್ಪೋರ್ಟ್ಸ್ ಆಕ್ಟಿವಿಟೀಸ್ ಎನ್ಕರೇಜ್ಮೆಂಟ್ಗೆ ಸೊ ಈ ತರ ಐಡೆಂಟಿಫೈ ಮಾಡಿ ಒಂದೊಂದು ಇಶ್ಯೂ ಮೇಲೆ ನಾವು ಯುನೈಟೆಡ್ ಆಗಿ ನಿಂತು ಮಾಡೋದು. ಸೊ ಇದನ್ನ ನಾವು ಈ ತಿಂಗಳು 26, 28ಕ್ಕೆ ಕಂಪ್ಲೀಟ್ ಮಾಡಿಬಿಟ್ಟು ಸೊ 1ನೇ ತಾರೀಕು 26th ಬಂದು KGF ನ ಮೈನ್ಸ್ ನ ಕ್ಲೋಸ್ ಮಾಡಿದಂತ ಇಯರ್. ಸೊ March 1st ಇಸ್ ದ ಕ್ಲೋಸಿಂಗ್ ಇಯರ್. ಅದರಿಂದ 26th ಇಯರ್ ಬರ್ತಾ ಇದೆ. ಸೊ ಆದ್ರೆ ದಿವಸದಲ್ಲಿ ಏನಾಗುತ್ತೆ ಅಂದ್ರೆ ಕೆಲವರು ಸೇರಿ ಒಂದು ಬ್ಲಾಕ್ ಡೇ ಅಂತ ಮಾಡಿ ನಮ್ಮ ಇದನ್ನ ನಾವು ಎಕ್ಸ್ಪೋಸ್ ಮಾಡೋದು ಸರ್ಕಾರಕ್ಕೆ. ಹಂಗಂದ್ರೆ ಬೇರೆ ರೀತಿ ಅಲ್ಲ, ಓನ್ಲಿ ವಿ ಶುಡ್ ಶೋ ಅವರ್ ಸಿಂಬಾಲಿಕ್ ಒಂದು ಬ್ಲಾಕ್ ಒಂದು ಇದು ಕಟ್ಕೊಂಡು ನಾವು ನಿಂತು ನಮ್ಮ ಡಿಮಾಂಡ್ಸ್ ಮೇಲೆ ಒಂದು ಮೀಟಿಂಗ್ ಮಾಡಿ ಮುಗಿಸೋದು. ಸೊ ಈ ಸಲ ನಾವು ಇದನ್ನ ಕಂಪ್ಲೀಟ್ ಮಾಡಿ ಪಾರ್ಲಿಮೆಂಟ್ ಮೆಂಬರ್ ಅನ್ನೇ ಕರೆಸಿ ಅವರಿಗೆ ಸಬ್ಮಿಟ್ ಮಾಡಿ. ಸೊ March 1st ಆ ಒಂದು ಬ್ಲಾಕ್ ಡೇ ಅಂದ್ರೆ ಒಂದು ಹೋರಾಟ ಬೇರೆ ತರ ಏನು ಇಲ್ಲ. ಸೊ ನಾವೆಲ್ಲ ಅಸೆಂಬಲ್ ಆಗಿ ನಮ್ಮ ಡಿಮಾಂಡ್ಸ್ ಅನ್ನ ಪೂರ್ತಿ ಮಾಡಿ ಅಂತ ನಾವು ಒಂದು ಬ್ಲಾಕ್ ಶರ್ಟ್, ಒಂದು ಬ್ಲಾಕ್ ಇದು ಕಟ್ಕೊಂಡು ಬ್ಯಾಡ್ಜ್ ಕಟ್ಕೊಂಡು ನಾವು ಎಕ್ಸ್ಪೋಸ್ ಮಾಡೋದು ಅಂತ ಒಂದು ತೀರ್ಮಾನ ಮಾಡಿದ್ದೇವೆ. ಸೊ ಅವರ ಕಾಸ್ ಏನಿದೆ, ನಾವು ಯಾರು ಏನು ಅನ್ನೋದು, ಸೊ ಲಾ ಎನ್ಫೋರ್ಸಿಂಗ್ ಅಥಾರಿಟಿ ತಾವೇ ಲಾಂಡ್ ಆರ್ಡರ್ ಇರೋದ್ರಿಂದ ನಮ್ಮ ಮೇಲೆ ಬೇರೆ ಮಾಹಿತಿ ಬರಬಾರದು, ನಾವು ಯಾರು ಏನು ಅಂತ. ಸೊ ಇದು ನಾವು ಮಾಡ್ತಾ ಇದ್ವಿ. ಅಂಡ್ ಐ ಆಮ್ ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾ ಡಿಸ್ಟ್ರಿಕ್ಟ್ ಸೆಕ್ರೆಟರಿ, ಬಟ್ ಈವನ್ ದೋ ಮೈ ಪಾರ್ಟಿ ಇಸ್ ಡಿಫರೆಂಟ್, ಬಟ್ ಇದರಲ್ಲಿ ನಾನು ಅಧ್ಯಕ್ಷರಾಗಿದ್ದೇನೆ. KGF ಕೋರ್ಟ್ ಅಲ್ಲಿ ಸೆಕ್ರೆಟರಿ ಆಗಿ ಬಾರ್ ಅಸೋಸಿಯೇಷನ್ ಅಲ್ಲಿ ಹೊಸದಾಗಿ ಆಯ್ಕೆಯಾಗಿ ನಾವಿದ್ವಿ. ಸೊ ಈ ವಿಚಾರದಲ್ಲಿ ಮಾಡಿದ್ದೇವೆ. ಸೊ ಅವರ್ ವೈಸ್ ಪ್ರೆಸಿಡೆಂಟ್ ಈಸ್ ಎಕ್ಸ್ DRDO ಡೈರೆಕ್ಟರ್ ಆಗಿ ಇರೋರು ಮತ್ತು ಟ್ರೆಜರರ್ ಆಗಿರೋರು BML DGM ಆಗಿ ರಿಟೈರ್ಡ್ ಆಗಿರೋರು. ನಮ್ಮ ಸೆಕ್ರೆಟರಿ ದಯಾನಂದನ್ ಈಸ್ ಎಕ್ಸ್ CMC ಪ್ರೆಸಿಡೆಂಟ್. ನಮ್ಮ ಅಡ್ವೈಸರ್ ಆಗಿ ಕರುಣಾಮೂರ್ತಿ ಈಸ್ ನ್ಯಾಷನಲ್ ಲೆವೆಲ್ ಫುಟ್ಬಾಲ್ ಪ್ಲೇಯರು. ನಮ್ಮ ತೆಲಗರಾಜು ಮತ್ತು ಹನ್ಬಳಗನ್ ಇವರು ಜರ್ನಲಿಸ್ಟ್ಗಳು. ಸೊ ಈ ತರ ಜೈಶೀಲನ್ ಟ್ರೇಡ್ ಯೂನಿಯನ್ ಲೀಡರ್ಸು, ಈ ತರ ಎಲ್ಲರೂ ಕೂಡ ಇದರಲ್ಲಿ ಇದ್ದಾರೆ ಸರ್.
ಸೊ ಆಲ್ ಆರ್ ವಿತ್ ಇದು ನಮ್ಮ ಜಾಯಿಂಟ್ ಸೆಕ್ರೆಟರಿ ಸಂಪತ್ ಕುಮಾರ್, ಇದು ನಮ್ಮ ಪೊನ್ ಚಂದ್ರಶೇಖರ್ ಅಂತ BGML ಎಕ್ಸ್ ADMK ಲೀಡರ್. ದಕ್ಷಿಣಾಮೂರ್ತಿ ಇಸ್ ಅನ್ ಅಡ್ವೊಕೇಟ್ ಅಂಡ್ ರಿಟೈರ್ಡ್ BSNL ಮ್ಯಾನೇಜರ್. ನಮ್ಮ ಇವರು ಹಿರ್ದಿರಾಜ್ ಇಸ್ ಇಷ್ಟಿದೆ, ಇದು ಮಾಡ್ತಾ ಇದ್ದೀವಿ. ನಿಮ್ಗೆ ಕೂಡ ಗೊತ್ತಿದೆ ಕಾನೂನು ಕಾನೂನು ಪ್ರಕಾರ ಎಲ್ಲ ಮಾಡ್ಬೇಕು. ಹೌದು ಸರ್, ಕಾನೂನು ಪ್ರಕಾರ ಮಾಡ್ತೀವಿ. ನಮ್ದು ಕೂಡ ಪ್ರೊಪೋಸಲ್ ಇರುತ್ತೆ, ಕಾನೂನು ಮಾಡಬಾರ್ದು. ನಿಮ್ದು ಆಬ್ವಿಯಸ್ಲಿ ಈ ತರ ಎಷ್ಟು ಡೆವಲಪ್ಮೆಂಟ್ ಆಗ್ಬೇಕು. ಇದು ನಮ್ಮ ಸಿಗ್ನೇಚರ್ ಸರ್. ಇದನ್ನ ನಾವು ಎಲ್ಲ ಡಿಮ್ಯಾಂಡ್ಸ್ ಅನ್ನ ಇದು ಮಾಡಿದೀವಿ. ಬಟ್ ಯಾರಿಗೆ ಫೋರ್ಸ್ಫುಲಿ ಈ ಸಿಗ್ನೇಚರ್ ಆಗ್ತಾ ಇದೆ, ಆಲ್ರೆಡಿ ನಡೀತಾ ಇದೆ. ಆಲ್ರೆಡಿ ಒಂದು 30-35 ಸಾವಿರ ಸಿಗ್ನೇಚರ್ ಆಗಿದೆ. ಒಂದು ತಿಂಗಳಿಂದ ಮಾಡ್ತಾನೆ ಇದ್ದೀವಿ ಕಂಟಿನ್ಯೂ. MP ಅವರೇ ಇದನ್ನ ಬಂದು ಚಾಲನೆ ಕೊಟ್ಟಿದ್ರು ನಮಗೆ. ಎಲ್ಲ ಮಾಡ್ತೀವಿ. ಇವಾಗ ಅವ್ರ ಹತ್ರ ತಗೊಂಡು ನಾವು ಸಬ್ಮಿಟ್ ಮಾಡ್ಬೇಕು. 1ನೇ ತಾರೀಕು ಆತರ ಒಂದು ಕಾರ್ಯಕ್ರಮ ಮಾಡೋದು. ಬಿಫೋರ್ ವಿ ವಿಲ್ ಕಮ್ ಅಂಡ್ ಮೀಟ್ ವಿತ್ ವಾಟ್ ಟೈಪ್ ಆಫ್ ಪ್ರೋಗ್ರಾಮ್ ವಿ ಆರ್ ಹೋಲ್ಡಿಂಗ್ ಅನ್ನೋದನ್ನ ನಾವು ಅದೇ ಉಲ್ಲಂಘನೆ ಮಾಡೋದು ಆಗ್ಬಾರ್ದು. ಹೌದು ಸರ್, ಅಷ್ಟೇ ಇದೆ. ನಿಮ್ಗೆ ಕೂಡ ಗೊತ್ತಿದೆ, ಗೊತ್ತಿದೆ ಕಾನೂನು ಏನಿದೆ ಮಾಡಿ ಕಾನೂನು ರೀತಿಯಲ್ಲಿ ಇರ್ತೀವಿ. ನಮ್ದು ಲೀಗಲ್ ವೈಲೇಟ್ ಮಾಡೋದಿಲ್ಲ, ಡೆಮೋಕ್ರೆಟಿಕ್ ಆಗಿ ಹೋಗ್ತೀವಿ. ಯಾರನ್ನು ಹಾರ್ಮ್ಫುಲ್ ಆಗಿ ಮಾತಾಡೋದು, ನಿಂದನೆ ಮಾಡೋದು ಇದು ಯಾವುದು ಇರೋದಿಲ್ಲ. ಸೊ ನಮ್ಮ ಪರ್ಪಸ್ ನಮ್ಮ ಊರನ್ನ ಉಳಿಸ್ಬೇಕು. ಸೇವ್ KGF ಇಟ್ಸ್ ಇಲ್ಲಿ ಹುಟ್ಟಿ ಬೆಳೆದು ಎಲ್ಲಾ ಬಂದಿದ್ದೇವೆ. ಸೊ ನಮ್ಮ ಊರನ್ನ ನಾವು ರಕ್ಷಣೆ ಮಾಡೋದಕ್ಕೆ ನಾವು ಮಾಡೋಣ ಅಂತ. ಅದರಿಂದ ತಮ್ಮನ್ನು ಭೇಟಿ ಮಾಡ್ಬೇಕಂತ ಸುಮಾರು ತಿಂಗಳಿಂದ ನಮ್ಮ ಪ್ರಯತ್ನ ಇತ್ತು. ಇವತ್ತು ಎಲ್ಲ ಮಾಡ್ಬೇಕಂತ ಬಂದಿದ್ದೇವೆ. ಒಂದು ಜಾಯಿಂಟ್ ಫೋಟೋ ಮಾತ್ರ ನಾವು ತಗೊಳ್ತೀವಿ ನಮ್ಮ ಆಫೀಸ್ ಬೇರೆ. ಅದೇ ಮತ್ತೆ ಹೇಳಿದೀನಿ ಕಾನೂನು ಪ್ರಕಾರ. ಸರಿ ಸರ್, ಸರಿ ಸರ್, ಸರಿ ಸರ್, ಮಾಡ್ತೀವಿ. ನಾವು ಕೂಡ ಖಂಡಿತ ಏನು ಬೇರೆ ದಾರಿ ಇಲ್ಲ. ಸರಿ ಸರ್. ಆಫೀಸ್ ಬೇರರ್ಸು, ಸೇವ್ ಕಮಿಟಿ ಎಲ್ಲ ಮುಖ್ಯ ಪದಾಧಿಕಾರಿಗಳು ಎಲ್ಲರೂ ಬಂದು ಇವತ್ತು SP ಸಾಹೇಬರನ್ನ ಭೇಟಿ ಮಾಡಿದ್ವಿ. ನಿನ್ನೆ ಅವ್ರನ್ನ ಭೇಟಿ ಮಾಡಬೇಕು ಅಂತ ಕೇಳಿದಾಗ ಇವತ್ತು ಬನ್ನಿ 11:30 ಅಂತ ಹೇಳಿದ್ರು. ಅದೇ ಪ್ರಕಾರ ಎಲ್ಲ ಸೇವ್ ಯೂನಿಟ್ ಫ್ರಂಟ್ ಎಲ್ಲ ಮುಖ್ಯ ಪದಾಧಿಕಾರಿಗಳು ಇವತ್ತಿಗೆ ಬಂದ್ವಿ. ಬಂದ ಮೇಲೆ ಅವರಲ್ಲಿ ನಮ್ಮ ಅಧ್ಯಕ್ಷರಾದಂಥ ಜ್ಯೋತಿ ಬಾಸ್ ಅವರ ಒಂದು ನೇತೃತ್ವದಲ್ಲಿ ಇವತ್ತು ಅವ್ರಿಗೊಂದು ಮೆಮೊರಂಡಮನ್ನು ಎಲ್ಲರೂ ಸೇರಿ ಅರ್ಪಿಸ್ತೇವೆ. ಅದರಲ್ಲಿ ಏನಿತ್ತು ಅಂದರೆ ಈ 1 ಲಕ್ಷ ಸಹಿ ಸಂಗ್ರಹಣೆ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ. ಆದ್ದರಿಂದ ಮುಂದಿನ ದಿನಗಳಲ್ಲಿ ಅದನ್ನು ಬೇಗನೆ ಮುಗಿಸಿ ಅದನ್ನು ನಮ್ಮ ಲೋಕಸಭಾ ಸದಸ್ಯರಾದಂಥ ಮಲ್ಲೇಶ್ ಬಾಬು ಅವ್ರಿಗೂ ಮತ್ತು ನಮ್ಮ KGF ಶಾಸಕರಾದಂಥ ಶ್ರೀಮತಿ ರೂಪಕಲಾ ಶಶಿಧರ್ ಅವ್ರಿಗೂ ಸಬ್ಮಿಟ್ ಮಾಡಬೇಕು. ಏನು ನಾವು KGFನಲ್ಲಿ ಎಲ್ಲ ಕಳ್ಕೊಂಡಿದ್ದೀವಲ್ಲ ಅದನ್ನೆಲ್ಲ ಮರುಪಡಿಬೇಕು ಅನ್ನೋ ಒಂದು ಉದ್ದೇಶವನ್ನು ಇಟ್ಕೊಂಡು ಇವತ್ತು 1 ಲಕ್ಷ ಸಹಿ ಸಂಗ್ರಹಣೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮಕ್ಕೆ SP ಸಾಹೇಬರು ನಮಗೆಲ್ಲ ರೀತಿಯಲ್ಲೂ ಸಹಕಾರ ಮಾಡ್ತೀನಿ, ನ್ಯಾಯಬದ್ಧವಾಗಿ ನೀವೇನಿದೆ ಮಾಡಿ ನಾನು ನಿಮ್ಮ ಜೊತೆಗಿರ್ತೀನಿ ಅಂತ ಇವತ್ತೊಂದು ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ. ಆದ್ದರಿಂದ ನಾವು KGF ಜನತೆಯಲ್ಲಿ ಇವಾಗ ಕೈ ಮುಗಿ ಬೇಡ್ಕೊಳ್ಳೋದೇನಾದರೆ ಈ 1 ಲಕ್ಷ ಸಹಿ ಸಂಗ್ರಹಣೆ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಭಾಗಿಯಾಗಿ ಈ ಒಂದು ಕಾರ್ಯಕ್ರಮ ಏನಿದೆ ಈ ಕಾರ್ಯಕ್ರಮ ನಾವು ಇಲ್ಲಿಗೆ ಇದು ಬಿಡುವಂಥ ಕಾರ್ಯಕ್ರಮ ಅಲ್ಲ. ಇದು ಇವತ್ತು ಲೋಕಸಭೆಗೂ ತಲುಪುತ್ತದೆ, ಇವತ್ತು ರಾಜ್ಯಸಭೆಗೂ ತಲುಪುತ್ತೆ. ನಾವು KGFನಲ್ಲಿ ಏನೇನು ಕಳ್ಕೊಂಡಿದ್ದೀವಿ, ನಮ್ಮ KGF ಏನು ಬೇಕು, ಇವತ್ತು ಯುವಕರೆಲ್ಲ ಇವತ್ತು ಎಷ್ಟು ಜನ ಹೊರಗಡೆ ದಿನ ಪಯಣಗಳಾಗಿ ಹೋಗ್ತಾ ಇದ್ದಾರೆ, ಅವ್ರಿಗೂ ಇಲ್ಲೇ ಕೆಲಸಗಳು ಸಿಗಬೇಕು. ಅದೇ ರೀತಿ ಇಲ್ಲಿ ಬಂದು ಒಳ್ಳೆ ಆಡಳಿತ ನಡೆಸಬೇಕು, ಒಳ್ಳೆ ಅಭಿವೃದ್ಧಿ ಆಗಬೇಕು ಅನ್ನೋ ಉದ್ದೇಶದಲ್ಲಿ 1 ಲಕ್ಷ ಸಹಿ ಸಂಗ್ರಹಣೆ ಕಾರ್ಯಕ್ರಮವನ್ನು ಆಲ್ರೆಡಿ 50% ಮುಗಿಸಿದ್ದೀವಿ. 50% ಆಗಿದೆ, ನಾವು 50% ಆಗಬೇಕು. ಅದಕ್ಕೆ KGF ಮಹಾಜನತೆಯಲ್ಲಿ ಅಕ್ಕ ತಂಗಿಯರಲ್ಲಿ ತಾಯಂದರಲ್ಲಿ ಎಲ್ಲರಲ್ಲೂ ಕೇಳ್ಕೊಳ್ಳೋದೇನೆಂದರೆ ನೀವು ಈ ಸಹಿ ಸಂಗ್ರಹಣೆಗೆ ಕೋಆಪರೇಟ್ ಮಾಡಿ, ನೀವು ಸಹಿಯನ್ನು ಹಾಕಿ ನಮ್ಮನ್ನು ಬಂದು ಇದನ್ನು ಲೋಕಸಭೆಗೆ ಕಳಿಸೋ ಥರ ಮಾಡಿಕೊಡ್ಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಕೇಳ್ತೀನಿ.